ಅಣೆಕಟ್ಟಿನ ಬಗ್ಗೆ ನಿಮಗೆಷ್ಟು ಗೊತ್ತು? ಡ್ಯಾಮ್ ನಿರ್ಮಾಣದ ಹಿಂದಿನ ಕರಾಳ ಸತ್ಯವೇನು? ಆ ಅಣೆಕಟ್ಟನ್ನು ಕಟ್ಟಲು ಎಷ್ಟು ವರ್ಷ ಬೇಕಾಯಿತು? ಇದೆಲ್ಲವನ್ನು ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ನಮಸ್ಕಾರ ವೀಕ್ಷಕರೇ, ನಾನು ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಲಿಂಗನಮಕ್ಕಿ ಅಣೆಕಟ್ಟನ್ನು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾರ್ಗಲ್ ಗ್ರಾಮದಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಈ ಲಿಂಗನಮಕ್ಕಿ ಅಣೆಕಟ್ಟಿನ ನಿರ್ಮಾಣವು 1956ರಲ್ಲಿ ಪ್ರಾರಂಭವಾಯಿತು. ಕೇವಲ 8 ವರ್ಷದ ಅವಧಿಯಲ್ಲಿ ಅದನ್ನು ಕಟ್ಟಿ ಮುಗಿಸಿದ್ದಾರೆ. ಅಂದರೆ 1964ರಲ್ಲಿ ಅದನ್ನು ಕಟ್ಟಿ ಮುಗಿಸಲಾಗಿದೆ. ಲಿಂಗನಮಕ್ಕಿ ಅಣೆಕಟ್ಟನ್ನು ಕಟ್ಟಲು ಸುಮಾರು 50 ಕೋಟಿ ರು ವೆಚ್ಚವಾಗಿದೆ. ಅಂದಿನ 1966 ರೂಪಾಯಿ ಮೌಲ್ಯದಲ್ಲಿ 50 ಕೋಟಿ ರು ವೆಚ್ಚವಾಗಿದೆ. ಲಿಂಗನಮಕ್ಕಿ ಅಣೆಕಟ್ಟಿನ ಉದ್ದ ನೆಲದಿಂದ 59 ಮೀಟರ್ ಇದೆ. ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ಇದಾಗಿದ್ದು, ಶರಾವತಿ ನದಿಯು ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಹುಟ್ಟುತ್ತದೆ. ಪ್ರಾಚೀನ ದಂತಕಥೆಯ ಪ್ರಕಾರ ಸೀತಾದೇವಿಗೆ ಬಾಯಾರಿಕೆ ಆದಾಗ ಸಾಕ್ಷಾತ್ ಶ್ರೀರಾಮನು ತನ್ನ ಬಾಣವನ್ನು ನೆಲಕ್ಕೆ ಹಾರಿಸಿದ ಸಂದರ್ಭದಲ್ಲಿ ಬಾಣವು ಭೂಮಿಗೆ ಅಪ್ಪಳಿಸಿ ನೀರು ಸುರಿಯಿತು. ಆ ಘಟನೆಯೊಂದಿಗೆ ಹುಟ್ಟಿದ ನದಿಯನ್ನು ಶರಾವತಿ ಎಂದು ಕರೆಯಲಾಗುತ್ತದೆ. ಶರ ಎಂದರೆ ಬಾಣ ಎಂಬ ಅರ್ಥವನ್ನು ನೀಡುತ್ತದೆ. ನದಿಯ ಒಟ್ಟು ಉದ್ದ ಸುಮಾರು 128 ಕಿಲೋಮೀಟರ್. ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಅದರ ದಾರಿಯಲ್ಲಿ ವಿಶ್ವಪ್ರಸಿದ್ಧವಾದ ಜೋಗ ಜಲಪಾತವೆಂಬ ಜಲಪಾತವನ್ನು ಕೂಡ ರೂಪಿಸುತ್ತದೆ. ಈ ಜಲಪಾತವು ಸುಮಾರು 253 ಮೀಟರ್ ಎತ್ತರದಿಂದ ಬೀಳುತ್ತದೆ. ನದಿಯ ಪ್ರಮುಖ ಉಪನದಿಗಳೆಂದರೆ ನಂದಿಹೊಳೆ, ಹರಿದ್ರಾವತಿ, ಮಾವಿನಹೊಳೆ, ಹಿಲ್ಕುಂಜಿ, ಎಣ್ಣೆಹೊಳೆ, ಹುರಳಿಹೊಳೆ ಮತ್ತು ನಾಗೋಡಿ ಹೊಳೆ. ಸಂಪೂರ್ಣ ಜಲಾನಯನ ಪ್ರದೇಶವು ಸುಮಾರು 2985.66 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದಕ್ಕೆ ಅಡ್ಡಲಾಗಿ ಕಟ್ಟಿರುವ ಪ್ರಮುಖ ಅಣೆಕಟ್ಟುಗಳು ಎಂದರೆ ಒಂದು ಲಿಂಗನಮಕ್ಕಿ ಅಣೆಕಟ್ಟು ಮತ್ತು ಇನ್ನೊಂದು ಗೇರುಸೊಪ್ಪ ಅಣೆಕಟ್ಟು. ಗೇರುಸೊಪ್ಪ ಅಣೆಕಟ್ಟು ಯೋಜನೆ 2002ರಲ್ಲಿ ಪೂರ್ಣಗೊಂಡಿತು. ಇದರ ಪ್ರಮುಖ ಉದ್ದೇಶ ವಿದ್ಯುತ್ ಉತ್ಪಾದನೆ. ಇದನ್ನು ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪ ಬಳಿ ನಿರ್ಮಿಸಲಾಗಿದೆ. ಇದು 56 ಮೀಟರ್ ಎತ್ತರ ಮತ್ತು 545 ಮೀಟರ್ ಉದ್ದವನ್ನು ಹೊಂದಿದೆ. ಹಾಗೇನೆ ನಮ್ಮ ಲಿಂಗನಮಕ್ಕಿ ಜಲಾಶಯವು ರಾಜ್ಯದಲ್ಲಿನ ಅತಿ ದೊಡ್ಡ ಜಲ ವಿದ್ಯುತ್ ಘಟಕವನ್ನು ಹೊಂದಿದೆ. ಒಟ್ಟು 156.62 TMC ನೀರನ್ನು ಸಂಗ್ರಹಿಸಿಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದರಲ್ಲಿ ಒಟ್ಟು 11 ಕ್ರಸ್ಟ್ ಗೇಟ್ಗಳಿವೆ. ಮೊದಲು ಶರಾವತಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಲು ಯೋಚಿಸಿದವರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. ಆದರೆ ಮುಂದೆ ಅವರು ಕಾರಣಾಂತರಗಳಿಂದ ಈ ಯೋಜನೆಯಿಂದ ದೂರ ಉಳಿಯಬೇಕಾಯಿತು. ನಂತರ ಮೈಸೂರು ಸಂಸ್ಥಾನದ ಸಮಯದಲ್ಲಿ ಈ ಅಣೆಕಟ್ಟನ್ನು ನಿರ್ಮಿಸಲಾಯಿತು. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ, ಲಿಂಗನಮಕ್ಕಿ ಅಣೆಕಟ್ಟನ್ನು ಕಟ್ಟುವ ಮೊದಲು ಹಿರೇಭಾಸ್ಕರ ಎಂಬಲ್ಲಿ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿತ್ತು. ಆದರೆ ಆ ಅಣೆಕಟ್ಟಿನ ನೀರು ವಿದ್ಯುತ್ ಉತ್ಪಾದನೆಯ ಗರಿಷ್ಠ ಮಟ್ಟಕ್ಕೆ ಸಾಲಲಿಲ್ಲ ಎಂದು ಮುಂದೆ ಕಾರ್ಗಲ್ಲಲ್ಲಿ ಬೃಹತ್ ಅಣೆಕಟ್ಟನ್ನು ಕಟ್ಟಲಾಯಿತು. ಇಂದು ಆ ಹಿರೇಭಾಸ್ಕರ ಅಣೆಕಟ್ಟು ಕೇವಲ ಪ್ರೇಕ್ಷಣೀಯ ಸ್ಥಳವಾಗಿ ಉಳಿದಿದೆ. ಅದೂ ಅಲ್ಲದೆ ಮಳೆಗಾಲದಲ್ಲಿ ಲಿಂಗನಮಕ್ಕಿ ಅಣೆಕಟ್ಟು ತುಂಬಿದ ನಂತರ ಈ ಡ್ಯಾಮ್ ಸಂಪೂರ್ಣವಾಗಿ ಮುಳುಗಡೆಯಾಗುತ್ತದೆ. ಆದ್ದರಿಂದ ಕೇವಲ ಬೇಸಿಗೆಯಲ್ಲಿ ಮಾತ್ರ ಈ ಡ್ಯಾಮ್ ಕಾಣಸಿಗುತ್ತದೆ. ಲಿಂಗನಮಕ್ಕಿಯ ಜಲವಿದ್ಯುತ್ ಘಟಕಕ್ಕೆ ಮಹಾತ್ಮ ಗಾಂಧಿ ಅವರ ಹೆಸರಿಟ್ಟರು. ಅಲ್ಲಿ ಒಂದು ದಿನಕ್ಕೆ ಬರೋಬ್ಬರಿ 1035 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ. ಹಾಗೆಯೇ ಶರಾವತಿಯ ಹಿನ್ನೀರಿನಲ್ಲಿ ಪ್ರಸಿದ್ಧವಾದ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದೇವಾಲಯ ಕೂಡ ಇದೆ. ಆ ಅಣೆಕಟ್ಟಿನ ನಿರ್ಮಾಣದಿಂದ ಎಷ್ಟೋ ಕುಟುಂಬಗಳು ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡಿವೆ. ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ 90ಕ್ಕೂ ಹೆಚ್ಚು ಹಳ್ಳಿಗಳು ಹಾಗೆ ಹೊಸನಗರ ತಾಲೂಕಿನ 70ಕ್ಕೂ ಹೆಚ್ಚು ಹಳ್ಳಿಗಳು ಮುಳುಗಡೆಯಾಗಿವೆ. ಅಷ್ಟೇ ಅಲ್ಲದೆ ಆ ಅಣೆಕಟ್ಟು ನಿರ್ಮಿಸುವ ಸಲುವಾಗಿ ಸುಮಾರು 70 ಕಿಲೋಮೀಟರ್ ಅಷ್ಟು ಭೂಭಾಗ ಸಂಪೂರ್ಣ ಮುಳುಗಡೆಯಾಗಿದೆ. ಇದರಲ್ಲಿ ಜನ ವಾಸಿಸುವ ಸ್ಥಳ, ಅವರ ಜಮೀನು ಹಾಗೇನೆ ಸುಮಾರು ಅರಣ್ಯ ಪ್ರದೇಶ ಕೂಡ ಮುಳುಗಡೆಯಾಗಿದೆ. ಹಾಗೇನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭೂಮಿ ಹಾಗೂ ಅತಿ ಹೆಚ್ಚು ಅರಣ್ಯ ನಮ್ಮ ಲಿಂಗನಮಕ್ಕಿ ಅಣೆಕಟ್ಟಿನ ನಿರ್ಮಾಣದಿಂದ ಮುಳುಗಡೆಯಾಗಿದೆ ಎಂದು ಹೇಳಬಹುದು. ಲಕ್ಷಾಂತರ ಜನರಿಗೆ ವಿದ್ಯುತ್ ನೀಡುವ ಸಲುವಾಗಿ ಸಾವಿರಾರು ಜನರ ಜೀವನವನ್ನು ಅಣೆಕಟ್ಟು ಕಟ್ಟುವ ಸಲುವಾಗಿ ಮುಳುವಾಗಿಸಬೇಕಾಯಿತು.
ಆದರೆ ಇಂದು ರಾಜ್ಯಾದ್ಯಂತ ಇಷ್ಟೆಲ್ಲ ಮಟ್ಟದ ವಿದ್ಯುತ್ ಇದೆ ಎಂದರೆ ಅದಕ್ಕೆ ಕಾರಣ ನಮ್ಮ ಲಿಂಗನಮಕ್ಕಿಯಲ್ಲಿ ಉತ್ಪಾದನೆಯಾಗುವ ವಿದ್ಯುತ್. ಹಾಗೆ ಅಣೆಕಟ್ಟಿಗಾಗಿ ಅಲ್ಲಿ ತಮ್ಮ ಭೂಮಿಯನ್ನು ತ್ಯಾಗ ಮಾಡಿದ ನಮ್ಮ ಸಾಗರದ ಮತ್ತು ಹೊಸನಗರದ ಜನ. ಇವಾಗ ಈ ಸರ್ಕಾರಗಳು ಯಾಕೆ ಉಚಿತವಾಗಿ ವಿದ್ಯುತ್ ಕೊಡುವ ಭಾಗ್ಯ ತಂದ್ರೋ ಗೊತ್ತಿಲ್ಲ. ಅದರಿಂದ ಅವರ ಜೀವನ ಉದ್ಧಾರ ಆಗುತ್ತೋ ಹೊರತು ನಿಮ್ಮದಲ್ಲ. ಆದ್ದರಿಂದ ನೀವಾದರೂ ವಿದ್ಯುತ್ತನ್ನು ಮಿತವಾಗಿ ಬಳಸಿ. ಲಿಂಗನಮಕ್ಕಿ ಅಣೆಕಟ್ಟಿನ ಗರಿಷ್ಠ ಮಟ್ಟ 1819 ಅಡಿ. ಲಿಂಗನಮಕ್ಕಿ ಅಣೆಕಟ್ಟಿನ ಇತ್ತೀಚಿನ ಗರಿಷ್ಠ ನೀರಿನ ಮಟ್ಟ 1815 ಅಡಿಗಳಾಗಿದೆ. ಇತ್ತೀಚೆಗಷ್ಟೇ ಲಿಂಗನಮಕ್ಕಿ ಜಲಾಶಯದ 11 ಕ್ರಸ್ಟ್ ಗೇಟ್ ಮೂಲಕ 27,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಅಲ್ಲಿಂದ ಬರುವ ನೀರು ಹಾಲಿನ ನೊರೆಯಂತೆ ತುಂಬಾ ಸುಂದರವಾಗಿ ಜೋಗ ಜಲಪಾತದಿಂದ ಬೀಳುತ್ತಿರುವ ನೀರು. ನೋಡಲು ಸ್ವರ್ಗವೇ ಕಣ್ಣ ಮುಂದೆ ಇರುವಂತೆ ಕಾಣುತ್ತದೆ. ಇದಿಷ್ಟು ನನಗೆ ಲಿಂಗನಮಕ್ಕಿ ಅಣೆಕಟ್ಟಿನ ಬಗ್ಗೆ ಗೊತ್ತಿರುವ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವಂದನೆಗಳು.